ವಕ್ಫ್ ಕಾನೂನು ತಿದ್ದುಪಡಿ ವಿವಾದ ಕಾನೂನಿನ ಕೆಲವು ವಿಧಿಗಳಿಗೆ ತಡೆಯಾಜ್ಞೆಯನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನ ಕೊಟ್ಟಿರುವಂತದ್ದು. ಸಿಜೆಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾಗಿರುವಂಥ ಎಜಿ ಅವರ ಪೀಠದಲ್ಲಿ ನಡೆದಂಥ ವಿಚಾರಣೆ. ಸಂಪೂರ್ಣ ತಿದ್ದುಪಡಿ ಕಾಯ್ದೆಗೆ ತಡೆ ಇಲ್ಲ. ಇದು ಕೆಲವೊಂದು ವಿಧಿಗಳಿಗೆ ಮಾತ್ರ ತಡೆಯನ್ನ ಹಾಕಲಾಗಿದೆ. ಸೆಕ್ಷನ್ 3(1)(r) ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿರುವಂಥದ್ದು. ದಾನ ಮಾಡಲಿಕ್ಕೆ 5 ವರ್ಷ ಕಾಲ ಮುಸ್ಲಿಮನಾಗಿರಬೇಕು ಅನ್ನುವಂಥ ಅಂಶಕ್ಕೆ ತಡೆಯನ್ನ ಕೊಡಲಾಗಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಸರ್ಕಾರಿ ಅಧಿಕಾರಿ ನಿರ್ಧರಿಸುವಂತಿಲ್ಲ. ಸರ್ಕಾರಿ ಅಧಿಕಾರಿಗೆ ನೀಡಿದಂಥ ನಿಯಮಕ್ಕೂ ಕೂಡ ತಡೆಯನ್ನ ಒಡ್ಡಲಾಗಿದೆ. ಮುಸ್ಲಿಮೇತರನ್ನ ವಕ್ಫ್ ಬೋರ್ಡ್ಗೆ ನೇಮಿಸಬಹುದು, ಆದರೆ ಅದು 3ಕ್ಕಿಂತ ಹೆಚ್ಚಿಲ್ಲ ಅಂತ ಹೇಳಿದ್ದಾರೆ. ಅಧಿಕಾರೇತರ ಸದಸ್ಯರು ಮುಸ್ಲಿಮರೇ ಇರಬೇಕು. ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ 4ಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ ಅಂತ ಸೂಚನೆಯನ್ನು ಕೊಡಲಾಗಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಸರ್ಕಾರಿ ಅಧಿಕಾರಿ ಅದನ್ನ ನಿರ್ಧರಿಸುವಂತಿಲ್ಲ ಅಂತ ಕೆಲವೊಂದು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ನೆಕ್ಸ್ಟು ಯಾವ ರೀತಿಯಾಗಿ ಹೆಜ್ಜೆಗಳನ್ನು ಇಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬಿಕಾಸ್ ಅವರು ಏನಾದರೂ ಇದನ್ನು ಒಪ್ಕೊಳ್ತಾರಾ ಅಥವಾ ಮತ್ತೆ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸಲಾಗತ್ತಾ ಈ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಪ್ಕೊಳ್ಳೋದಿಲ್ಲ ಅಂತ. ಯಾಕೆಂದರೆ ಬಿಫೋರ್ ಈ ಒಂದು ಅರ್ಜಿಗಳೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಬಿಫೋರೇ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಆಫ್ಟರೇ ಆಗಿರ್ಬೋದು, ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಿದ್ದು ಸಂಸತ್ನಲ್ಲಿ ಅಂಗೀಕರಿಸಿರುವಂತಹ ಈ ತಿದ್ದುಪಡಿಗಳನ್ನು ಸುಪ್ರೀಂ ಕೋರ್ಟು ಕೂಡ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇತ್ತು. ಈವನ್ ವಾದನೂ ಕೂಡ ಅದೇ ರೀತಿಯಾಗಿ ಮಾಡಲಾಗಿತ್ತು. ಲೋಕಸಭೆ ರಾಜ್ಯಸಭೆಯಲ್ಲಿ ಜನಾದೇಶ ಕೊಟ್ಟಿದ್ದಂಥ ಸಂಸದರು ನಿರ್ಧಾರ ಮಾಡಿರುವಂಥದ್ದನ್ನು ಹೇಗೆ ನೀವು ಮತ್ತೆ ತಡೆಯನ್ನು ಒಡ್ತೀರಾ ಅನ್ನುವಂಥ ರೀತಿಯಲ್ಲಿ ವಾದಗಳು ಕೂಡ ಆಗಿತ್ತು. ವಕ್ಫ್ ಕಾನೂನು ತಿದ್ದುಪಡಿ ವಿವಾದ ಕಾನೂನಿನ ಕೆಲವು ವಿಧಿಗಳಿಗೆ ತಡೆಯಾಜ್ಞೆಯನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನ ಕೊಟ್ಟಿರುವಂಥದ್ದು. ಸಿಜೆಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾಗಿರುವಂಥ ಎಜಿ ಅವರ ಪೀಠದಲ್ಲಿ ನಡೆದಂಥ ವಿಚಾರಣೆ. ಸಂಪೂರ್ಣ ತಿದ್ದುಪಡಿ ಕಾಯ್ದೆಗೆ ತಡೆ ಇಲ್ಲ. ಇದು ಕೆಲವೊಂದು ವಿಧಿಗಳಿಗೆ ಮಾತ್ರ ತಡೆಯನ್ನ ಹಾಕಲಾಗಿದೆ. ಸೆಕ್ಷನ್ 3(1)(r) ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿರುವಂಥದ್ದು. ದಾನ ಮಾಡಲಿಕ್ಕೆ 5 ವರ್ಷ ಕಾಲ ಮುಸ್ಲಿಮನಾಗಿರಬೇಕು ಅನ್ನುವಂಥ ಅಂಶಕ್ಕೆ ತಡೆಯನ್ನ ಕೊಡಲಾಗಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಸರ್ಕಾರಿ ಅಧಿಕಾರಿ ನಿರ್ಧರಿಸುವಂತಿಲ್ಲ. ಸರ್ಕಾರಿ ಅಧಿಕಾರಿಗೆ ನೀಡಿದಂಥ ನಿಯಮಕ್ಕೂ ಕೂಡ ತಡೆಯನ್ನ ಒಡ್ಡಲಾಗಿದೆ. ಮುಸ್ಲಿಮೇತರನ್ನ ವಕ್ಫ್ ಬೋರ್ಡ್ಗೆ ನೇಮಿಸಬಹುದು, ಆದರೆ ಅದು 3ಕ್ಕಿಂತ ಹೆಚ್ಚಿಲ್ಲ ಅಂತ ಹೇಳಿದ್ದಾರೆ. ಅಧಿಕಾರೇತರ ಸದಸ್ಯರು ಮುಸ್ಲಿಮರೇ ಇರಬೇಕು. ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ 4ಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ ಅಂತ ಸೂಚನೆಯನ್ನು ಕೊಡಲಾಗಿದೆ. ವಕ್ಫ್ನಿಂದ ಒತ್ತುವರಿ ಅಂತ ಸರ್ಕಾರಿ ಅಧಿಕಾರಿ ಅದನ್ನ ನಿರ್ಧರಿಸುವಂತಿಲ್ಲ ಅಂತ ಕೆಲವೊಂದು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ನೆಕ್ಸ್ಟು ಯಾವ ರೀತಿಯಾಗಿ ಹೆಜ್ಜೆಗಳನ್ನು ಇಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬಿಕಾಸ್ ಅವರು ಏನಾದರೂ ಇದನ್ನು ಒಪ್ಕೊಳ್ತಾರಾ ಅಥವಾ ಮತ್ತೆ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸಲಾಗತ್ತಾ ಈ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಪ್ಕೊಳ್ಳೋದಿಲ್ಲ ಅಂತ. ಯಾಕೆಂದರೆ ಬಿಫೋರ್ ಈ ಒಂದು ಅರ್ಜಿಗಳೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಬಿಫೋರೇ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಆಫ್ಟರೇ ಆಗಿರ್ಬೋದು, ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಿದ್ದು ಸಂಸತ್ನಲ್ಲಿ ಅಂಗೀಕರಿಸಿರುವಂತಹ ಈ ತಿದ್ದುಪಡಿಗಳನ್ನು ಸುಪ್ರೀಂ ಕೋರ್ಟು ಕೂಡ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇತ್ತು. ಈವನ್ ವಾದನೂ ಕೂಡ ಅದೇ ರೀತಿಯಾಗಿ ಮಾಡಲಾಗಿತ್ತು. ಲೋಕಸಭೆ ರಾಜ್ಯಸಭೆಯಲ್ಲಿ ಜನಾದೇಶ ಕೊಟ್ಟಿದ್ದಂಥ ಸಂಸದರು ನಿರ್ಧಾರ ಮಾಡಿರುವಂಥದ್ದನ್ನು ಹೇಗೆ ನೀವು ಮತ್ತೆ ತಡೆಯನ್ನು ಒಡ್ತೀರಾ ಅನ್ನುವಂಥ ರೀತಿಯಲ್ಲಿ ವಾದಗಳು ಕೂಡ ಆಗಿತ್ತು.